ಸಮಸ್ತ ಕನ್ನಡ ನಾಡಿನ ಎಲ್ಲ ನನ್ನ ತಾಯಂದಿರ ದಿನದ ಶುಭಾಶಯಗಳನ್ನು ತಿಳಿಸ್ತಾ, ಈ ಜಗತ್ತಿನ ಪ್ರತಿಯೊಬ್ಬ ಪುರುಷನೂ ಕೂಡ ಈ ವಿಡಿಯೋವನ್ನು ನೋಡಬೇಕು ಅಂತ ಹೇಳ್ತಾ, ಈ ಜಗತ್ತಿನಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬ ಪುರುಷನ ಜೀವಂತಿಕೆಗೆ ಒಂದು ಹೆಣ್ತನ, ಇನ್ನೊಂದು ತಾಯಿತನ ಅನ್ನೋದು ಕಾರಣ ಅಂತ ಹೇಳ್ತಾ, ತಾಯಿ ಅಂದರೆ ಅದು ಉಸಿರು ತಾಯಿ, ಹೆಣ್ತನ ಅಂದರೆ ಅದು ಹೆಂಡತಿ. ಈ ಜಗತ್ತಿನಲ್ಲಿ ಒಬ್ಬ ಮನುಷ್ಯನಿಗೆ ಎರಡು ಕಣ್ಣು ಎಷ್ಟು ಮುಖ್ಯವೋ, ಎರಡು ಕೈಗಳು ಎಷ್ಟು ಮುಖ್ಯವೋ, ಎರಡು ಕಾಲುಗಳು ಎಷ್ಟು ಮುಖ್ಯವೋ, ಹಾಗೆ ಒಬ್ಬ ಪುರುಷನಿಗೆ ಹೆಂಡತಿ ತಾಯಿ ಅಂತಕ್ಕಂಥ ಎರಡು ಜೀವಗಳು ಬಹಳ ಮುಖ್ಯ. ಇವೆರಡರಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂದರೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಒಂದು ಹೆಣ್ಣಾಗಿ ಹುಟ್ಟಿದಂಥ ಮಗು ತನ್ನ ತಾಯಿಯ ಎದೆ ಹಾಲು ಕುಡಿದು ಬೆಳೀತಾಳೆ. ತನ್ನ ತಂದೆಯ ಆ ತೋಳುಗಳಲ್ಲಿ ಬಂಧಿತಳಾಗಿ ಸಂತೋಷವಾಗಿ ಆಡ್ತಾ ಕುಣಿತಾ ತನ್ನ ಅಣ್ಣಂದಿರ ಜೊತೆ ತನ್ನ ತಮ್ಮಂದಿರ ಜೊತೆ ನಗ್ತಾ ಆಡ್ತಾ ಕುಣಿತಾ ಬೆಳೀತಾಳೆ. ಒಂದು ವಯಸ್ಸಿಗೆ ಬಂದ ನಂತರ ಆ ಹೆಣ್ಣು ಮಾಂಗಲ್ಯ ಅಂತಕ್ಕಂಥ ಒಂದು 3 ಅಕ್ಷರಕ್ಕೆ ಬಂಧಿತಳಾಗಿ, ಸಂಸಾರ ಅಂತಕ್ಕಂಥ 3 ಅಕ್ಷರದೊಳಗಡೆ ಕಷ್ಟ, ದುಃಖ, ನೋವು ಎಲ್ಲವನ್ನ ಸಹಿಸಿಕೊಂಡು, ಒಂದು ಅರ್ಥ ಮಾಡ್ಕೋಬೇಕು, 20-25 ವರ್ಷಗಳ ಕಾಲ ಸಾಕಿದಂತಹ ತನ್ನ ತಾಯಿಯ ಎದೆ ಹಾಲು ಕುಡಿ ಬೆಳೆದಂತಹ ತನ್ನ ತಾಯಿಯನ್ನು ತೊರಿತಾಳೆ. ತಂದೆಯ ತೋಳುಗಳಲ್ಲಿ ಬೆಳೆದಂತಹ ತಂದೆಯ ತೋಳುಗಳನ್ನು ಮರಿತಾಳೆ. ತಮ್ಮ, ಅಣ್ಣ, ಅಕ್ಕ, ಬಂಧು ಬಳಗ ಎಲ್ಲ ತನ್ನ ಇಡೀ ಕುಟುಂಬವನ್ನು ತೊರೆದು ಯಾವುದೋ ಒಬ್ಬ ಪುರುಷನಿಗೋಸ್ಕರ ಮಾಂಗಲ್ಯವನ್ನು 3 ಅಕ್ಷರ ಮಾಂಗಲ್ಯ ಅಂತಕ್ಕಂಥದ್ದು, ಆ 3 ಅಕ್ಷರಗಳಿಗೆ ಕಟ್ಟು ಬಿದ್ದು ಇಡೀ ತನ್ನ ಬದುಕನ್ನು ಒಬ್ಬ ಪುರುಷನಿಗೋಸ್ಕರ ಅರ್ಪಿಸ್ಬಿಡ್ತಾಳೆ. ಅಂತಹ ಹೆಂಡತಿಯೇ ಮುಂದೊಂದು ದಿನ ಒಂದು ಮಗುವಿಗೆ ತಾಯಿ ಆಗ್ತಾಳೆ. ಹಾಗಾಗಿ ಹೆಣ್ಣುತನ ತಾಯಿತನ ಅನ್ನೋದು ಬಹಳ ಮುಖ್ಯ. ಈ ಜಗತ್ತಿನಲ್ಲಿ ಯಾರು ತಾಯಿಯನ್ನು ಪೂಜಿಸುವುದಿಲ್ಲವೋ, ಗೌರವಿಸುವುದಿಲ್ಲವೋ, ಅವರು ಬದುಕಿದ್ದರೂ ಸತ್ತಂತೆ. ತಾಯಿಯನ್ನು ಪೂಜಿಸಿ ಹೆಂಡತಿಯನ್ನು ನೋಯಿಸುವಂತಹ ಅವನು ಎಂಥವನೇ ಆದರೂ ಅವನು ಶತಮೂರ್ಖ. ಯಾಕೆಂದರೆ ತಾಯಿತನ ಎಷ್ಟು ಮುಖ್ಯನೋ, ತಾಯಿ ಎಷ್ಟು ಮುಖ್ಯನೋ, ಹಂಗೆ ಹೆಣ್ಣುತನ ಅಂದರೆ ಹೆಂಡತಿ ಅನ್ನೋಳು ಕೂಡ ಅಷ್ಟೇ ಮುಖ್ಯ. ತಮ್ಮ ಬದುಕಿನಲ್ಲಿ ನಿಮಗೆ ಒಳ್ಳೆಯದಾಗಬೇಕು ಅನ್ನೋದಾದರೆ, ನಮ್ಮ ಬದುಕುಗಳಲ್ಲಿ ನಮಗೆ ಯಶಸ್ಸು ಸಿಗಬೇಕು ಅನ್ನೋದಾದರೆ, ನಮ್ಮ ಬದುಕುಗಳಲ್ಲಿ ನಾವು ಎತ್ತರಕ್ಕೆ ಬೆಳಿಬೇಕು ಅನ್ನೋದಾದರೆ, ಒಂದು ತಾಯಿಯ ಆಶೀರ್ವಾದ, ಇನ್ನೊಂದು ಹೆಂಡತಿಯ ಪೂಜೆ ಪುನಸ್ಕಾರ ಇದ್ರೆ ಮಾತ್ರ ನಾವು ಬೆಳೆಯೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಜಗತ್ತಿನ ಪ್ರತಿಯೊಬ್ಬರು ಕೂಡ ಹೆಂಡತಿಯನ್ನು ಗೌರವಿಸೋಣ, ತಾಯಿಯನ್ನು ಪೂಜಿಸೋಣ. ಹೆಂಡತಿ ತಾಯಿ ಈ ಜಗತ್ತಿನ ಮೂಲ ಆಧಾರ ಸ್ತಂಭಗಳು ಅಂತ ಹೇಳ್ತಾ, ಶತಕೋಟಿ ಕನ್ನಡಿಗರಿಗೆ ತಾಯಂದಿರ ದಿನದ ಶುಭಾಶಯಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು.